ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗಿಡಗಳು ಬೇಕು ಅಂತ ನೀವು ಮೆಸೇಜ್ ಹಾಕ್ತೀರಾ, ಅದು ಓಕೆ. ನನ್ನನ್ನೇ ಕೇಳ್ತೀರಾ ನೀವು ಕ್ಯಾಟ್ಲಾಗ್ ಕಳಿಸಿ ಮತ್ತು ಯಾವ ಗಿಡಗಳಿದೆ ಅಂತ ಕಳಿಸಿ ಅಂತ ಕೇಳ್ತೀರಾ. ಮೇಡಮ್, ಕ್ಯಾಟ್ಲಾಗ್ ಕಳಿಸೋಷ್ಟು ಭಗವಂತ ನನ್ನ ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆಸಿಲ್ಲ. ನಿಮ್ಮ ಆಶೀರ್ವಾದದಿಂದ ಬೆಳೆಸಲಿ, ಆಮೇಲೆ ನಾನು ಕ್ಯಾಟ್ಲಾಗ್ ಕಳಿಸ್ತೀನಿ ಮೇಡಮ್. ಯಾವ ಗಿಡಗಳಿದೆ ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ವೀಡಿಯೋ ನೋಡಿ ನನಗೆ ಫೋಟೋ ಕಳಿಸಿ. ಇನ್ನೂ ನಾನು ಗಿಡ ಕಳಿಸಿದ್ದವರು ನೋಡಿ, ಇವರು ವೀಡಿಯೋ ಮಾಡಿ ಕಳಿಸಿದ್ದಾರೆ. ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಅಂತಲೂ ಸಹ ವೀಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಅಂದರೆ ಸೇಫ್ಟಿಯಾಗಿ ನಿಮಗೆ ಗಿಡ ತಲುಪುತ್ತಲ್ಲ, ಅದಕ್ಕಿಂತ ಸಿಗೋ ಖುಷಿನೇ ಬೇರೆ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು ಅವರು ವೀಡಿಯೋ ಮಾಡಿ ಕಳಿಸಿರೋದನ್ನು ನೋಡಿ ಅವರು ಪ್ರತಿಯೊಂದನ್ನು ವೀಡಿಯೋ ಮಾಡಿದ್ದಾರೆ. ಕಡಲೆಕಾಯಿ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಮತ್ತು ಗಿಡಗಳಾಗಿರ್ಬೋದು, ಅವರಿಗೆ ಬಂದು ಅದು ಕೊರಿಯರ್ ಸಿಕ್ಕಿದ ತಕ್ಷಣವೇ ವೀಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ವಿಡಿಯೋ ನೋಡಿ ತುಂಬಾ ಖುಷಿ ಆಯಿತು ಮೇಡಮ್. ನೋಡಿ, ಸೇವಂತಿಗೆ ಹೂವೆಲ್ಲ ಇಷ್ಟೆಲ್ಲ ಹೂವು ಸಿಕ್ಕಿದೆ ನೋಡಿ. ಎಷ್ಟೊಂದು ಹೂವೆಲ್ಲ ಸಿಕ್ಕಿದೆ ಅಂದರೆ ಒಂದು 3 kg ಅಷ್ಟು ಹೂವು ಸಿಕ್ಕಿದೆ. ಹೂವು ಕಷ್ಟಪಟ್ಟು ಬೆಳೆದಿದ್ದಕ್ಕೂ ಒಂದು ರೀತಿ ಸಾರ್ಥಕ ಅಂತಲೂ ಅನಿಸುತ್ತೆ. ಅದರಲ್ಲಿ ಸಿಗೋ ಖುಷಿನೇ ಬೇರೆ. ನನಗಂತೂ ತುಂಬಾ ಖುಷಿ. ಏನೆಲ್ಲ ಗಿಡಗಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೇನೂ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಯಾವ ಗಿಡಗಳನ್ನ ಬೇಕು ಅಂತ ನನಗೆ ಡೀಟೇಲಾಗಿ ಫೋಟೋಗಳನ್ನ ಕಳಿಸಿ. ಮತ್ತು ಒಂದು ಗಿಡದಲ್ಲಿ ಎಷ್ಟು ಗಿಡ ಬೇಕು ಅದನ್ನು ಕಳಿಸಿ. ಬರೀ ಸುಮ್ಮನೆ ಗಿಡ ಕಳಿಸಿ ಅಂತ ಹೇಳ್ತೀರಾ, ಎಷ್ಟು ಗಿಡ ಏನೂ ಹೇಳೋದಿಲ್ಲ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ನನಗೂ ತುಂಬಾ ಕೆಲಸ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ನೀವೂ. ಕೆಲವರು ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರ್ತೀವಿ, ನೀವು ರಿಪ್ಲೈನೇ ಮಾಡಲ್ಲ ಅಂತ ಕಮೆಂಟ್ ಹಾಕಿರ್ತಿರ್ತೀರ. ಹೌದು ಮೇಡಮ್, ಕೆಲವೊಂದು ಸತಿ ರಿಪ್ಲೈ ಮಾಡೋಕ್ಕಾಗಿರೋದಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಾನು ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಂಥ ಸಮಯದಲ್ಲಿ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಅದು ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಹೊತ್ತಾದರೂ ಫ್ರೀ ಮಾಡಿಕೊಂಡು ನಾನು ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಿದಾಗ ಕೆಲವರು ಬುಕ್ ಮಾಡ್ಕೊತಾರೆ. ಯಾಕೆಂದರೆ ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಕೆಲಸ ಇರುತ್ತೆ. ಮನೆ ಕೆಲಸ, ಗಾರ್ಡನ್ ಕೆಲಸ, ಮತ್ತು ಇನ್ನು ಬುಕ್ಕಿಂಗ್ ಕೆಲಸಗಳು, ಅದು ಇದು ಅಂತ ತುಂಬಾ ಕೆಲಸ ಇರುತ್ತೆ ನನಗೆ. ನೀವು ಅರ್ಥ ಮಾಡ್ಕೊತೀರಾ ಅಂತ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಇನ್ನು ಜಾನಿಗೆ ಸ್ವಲ್ಪ ಮಾತ್ರೆ ಹಾಕ್ತಿದ್ದೀನಿ ಬೆಳಗ್ಗೆನೆ. ಏನು ಮಾತ್ರೆ ಅಂದ್ಕೊಂಡ್ರೆ, ಅವನಿಗೆ ಜಂತುಳದ ಮಾತ್ರೆ ಕೊಟ್ಟಿದ್ದಾರೆ, ಹಂಗಾಗಿ ಮಾತ್ರೆ ಹಾಕ್ತಾಯಿದ್ದೀನಿ. ಹಂಗೆ ಅದು ಟೆರಸ್ಗೆ ತಂದೆ, ಅದು ಬೆಳಗ್ಗೆ ಮೇಲೆ ಕಟ್ಟಿರ್ತೀವಲ್ಲ ನೋಡಿ. ನಾನು ಈ ಥರ ಮಾತ್ರೆ ಹಾಕ್ತೀನಿ. ಅವನಿಗೆ ಗಂಟ್ಲೊಳಗಡೆ ಕೈ ಇಕ್ಕಿದ್ರು ಅವ್ನು ಏನೂ ಕಚ್ಚಲ್ಲ, ನಮ್ಗೆ ಏನೂ ಮಾಡೋದಿಲ್ಲ. ಕೆಲವು ನಾಯಿಗಳು ಈ ಥರ ಎಲ್ಲ ಮಾಡಿದ್ರೆ ಬಿಡೋದಿಲ್ಲ, ಅವು ಕಚ್ಚೋದು ಎಲ್ಲ ಮಾಡ್ತವೆ. ನಮ್ಮ ಜಾನಿ ತುಂಬ ಒಳ್ಳೆ ಹುಡುಗ, ಅದಕ್ಕೇ ಅವನು ಸೈಲೆಂಟಾಗಿ ಇರ್ತಾನೆ. ನಾವು ಗಂಟ್ಲು ಕೈ ಹಾಕಿದ್ರು ಅವ್ನು ನಮಗೆ ಕಚ್ಚೋದು ಏನೂ ಮಾಡೋದಿಲ್ಲ. ಸ್ವಲ್ಪ ನಾನು ಅದು ಗಿಡ ಬುಕ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ರಿಪಾರ್ಟ್ ಮಾಡಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಕಾಕ್ಟ ಗಿಡ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು ಒಂದೊಂದು ಸತಿ ಬಿಡ್ತು ಅಂದರೆ 2 ಮೊಳ 3 ಮೊಳ ಇಷ್ಟೆಲ್ಲ ಹೂ ಸಿಗುತ್ತೆ. ಇನ್ನು ಇದು ದಾಸವಾಳ ನೋಡಿ, ಒಂದು ಹೂನಲ್ಲೇ ಎಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ. ಇದು ವೈಟು ಮತ್ತು ಪಿಂಕು ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ನೋಡಿ. ಇದು ಯಾವ ಥರ ಇದೆ, ಅದು ಯಾವ ಥರ ಇದೆ ನೋಡಿ. ಪ್ರಕೃತಿ ಒಂದೊಂದು ಸರಿ ನಮಗೆ ಯಾವ್ಯಾವ ರೀತಿ ಖುಷಿನೂ ಕೊಡುತ್ತೆ ಅಂದರೆ ನೋಡಿ, ಒಂದು ರೀತಿ ಆಶ್ಚರ್ಯ ಅಂತಲೇ ಹೇಳ್ಬೋದು. ನಾನು ಅದು ಹೂವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಅದು ಹೂವು ಕುಯ್ಕೊತಾ ಇದ್ನಲ್ಲ, ಇದೇನು ಈ ಥರ ಇದೆಯಲ್ಲ ಅಂತ ನೋಡಿದಾಗ ನೋಡಿ, ಅದೆರಡೂ ಇಟ್ಟರೆ ನೋಡಿ ಯಾವ್ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ಇನ್ನು ಕನಕಾಂಬರ ಗಿಡ ಅಂತೂ ಕೇಳೋಂಗೆ ಇಲ್ಲ, ಅಷ್ಟೊಂದು ಹೂವು ಬಿಡುತ್ತೆ. ನನಗೆ ಹಾರ್ವೆಸ್ಟ್ ಮಾಡೋಕ್ಕೆ ಟೈಮ್ ಇರೋಲ್ಲ ನಿಜವಾಗ್ಲೂ. ಅದು ಹೂವೆಲ್ಲ ಅರಳಿ ಎಲ್ಲ ಕೆಳಗಡೆ ಉದುರೋಗ್ತಾ ಇರುತ್ತೆ. ಅವು ನಮ್ಮ ತಂಗಿ ಅಂದ್ರೂ ಹೂವೆಲ್ಲ ಕುಯ್ಕೊಳ್ಳೆ ಎಲ್ಲ ಉದುರೋಗ್ತಾ ಇದ್ದಾವೆ. ಇಲ್ಲ ನಾನೇ ಕುಯ್ಯೋಣ ಅಂದ್ಲು. ಬೇಡ ನೀನೇನು ಮಾಡಬೇಡ, ಹೋಗು ನಾನು ಕುಯ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 10 ಗಿಡ ಹಾಕೊಂತು ಅಂದರೆ ಮನೆಗೆ ಆಗೋಷ್ಟು ಹೂ ಸಿಗುತ್ತೆ. ಅದರಲ್ಲೂ ಹೆಂಗೆ ಅಂದರೆ, ಇವತ್ತು ಹಾರ್ವೆಸ್ಟ್ ಮಾಡಿರ್ತೀವ, ಒಂದು ದಿನ ಬಿಟ್ಟು ಇನ್ನು ಮಾರನೇ ಬೆಳಗ್ಗೆಗೆ 3 ದಿನಕ್ಕೊಂದ್ಸತಿ ನಮಗೆ ಹಾರ್ವೆಸ್ಟಿಗೆ ಬರುತ್ತೆ ನೋಡಿ. ಇದು ನಾನು ಮೊನ್ನೆ ಹೂವು ಹಾರ್ವೆಸ್ಟ್ ಮಾಡಿದ್ದೆ, ಇವತ್ತು ಆಲೆ ಒಂದು ದಿನ ಬಿಟ್ಟು ಮತ್ತೆ ಇನ್ನೊಂದು ದಿನಕ್ಕೆ ಹೂವು ಹಾರ್ವೆಸ್ಟ್ ಸಿಕ್ಕಿದೆ. ಅಂದರೆ ಡೈಲಿ 2 ಮೊಳ 3 ಮೊಳ ಅಂತೂ ಮಿಸ್ ಇರೋದಿಲ್ಲ, ಅಷ್ಟೊಂದು ಹೂವೆಲ್ಲ ಸಿಗುತ್ತೆ. ಬೇಕು ಅನ್ನೋರು ಕನಕಾಂಬರ ಗಿಡಗಳು ಇದೆ, ಬುಕ್ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇದು ಹೈಟೆಲ್ಲ ಜಾಸ್ತಿ ಬೆಳೆಯೋದಿಲ್ಲ, ಇಷ್ಟೇ ಹೈಟ್ ಬೆಳೆಯೋದು. ಏಕೆಂದರೆ ನಾವು ಟೆರೆಸಲ್ಲಿ ಗಾರ್ಡನ್ ಮಾಡೋದ್ರಿಂದ ತುಂಬ ಹೈಟಾಗಿರೋ ಗಿಡಗಳೆಲ್ಲ ಬೆಳೆಸೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಇಷ್ಟು ಹೈಟಲ್ಲೇ ನಾವು ಗಿಡ ಬೆಳೆಸ್ಕೊಂಡ್ರೆ ನಮ್ಗೆ ಅದರಲ್ಲಿ ಹೂವು ಸಿಗುತ್ತೆ, ಹೆಚ್ಚು ಹೈಟು ಬೆಳೆಯೋದಿಲ್ಲ. ಹಾಗಾಗಿ ನಾನು ಇದೇ ಥರ ಗಿಡಗಳನ್ನೇ ಜಾಸ್ತಿ ನಾನು ಪರ್ಚೇಸ್ ಮಾಡೋದು. ಹಾಗಾಗಿ ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಹೂವುಗಳೆಲ್ಲ ಬಿಟ್ಟಿದೆ. ಇನ್ನು ಹಣ್ಣಿನ ಗಿಡದಲ್ಲೂ ಅಷ್ಟೇ, ಸೀಬೆ ಹಣ್ಣಿನ ಗಿಡ ಇಂಥವೆಲ್ಲನೂ ಅಷ್ಟೇ ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ ನನ್ನ ಗಾರ್ಡನಲ್ಲಿ. ಸೀಬೆ ಹಣ್ಣಿನ ಗಿಡದಲ್ಲಂತೂ ಒಸಿ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಅಷ್ಟು ಅಂತೂ ಸೀಬೆ ಹಣ್ಣೆಲ್ಲ
ಬಿಡ್ತು. ಅದು ಹೋದ ವರ್ಷದಲ್ಲಿ ಬಿಡ್ತು. ಈ ವರ್ಷದಲ್ಲಿ ಒಂದು 3-4 ಏನೋ ಹಾರ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇವಾಗ ಅದೆಲ್ಲ ಹೂವು ಆಗ್ತಾ ಇದೆ ಮತ್ತು ಸಣ್ಣ ಸಣ್ಣದು ಕಾಯೆಲ್ಲನೂ ಆಗ್ತಾ ಇದೆ. ಕನಕಾಂಬ್ರ ಗಿಡದಲ್ಲಿ ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಹೂವೆಲ್ಲ ಬಿಡ್ಸೋಕ್ಕಾಗೋದಿಲ್ಲ. ಹಂಗಾಗಿ ಅವಳು ನಮ್ಮ ತಂಗಿ ವಿಡಿಯೋ ಮಾಡ್ತಿದ್ದಾಳೆ, ನಾನು ಹೂವು ಬಿಡಿಸ್ತಿದ್ದೀನಿ. ಅದು ಹೆಂಗೆ ಕುಚ್ಚು ಹೂ ಬಿಡುತ್ತೆ, ನೋಡೋಕೊಂಥ ರೀತಿ ಖುಷಿ ಸಹ ಆಗುತ್ತೆ. ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಒಂದು 10 ಸಸಿ ಹಾಕೊಂಬಿಟ್ರೆ ಸಾಕು, ಡೈಲಿ 2 ಮೊಳ 3 ಮೊಳ ಹೂವಂತೂ ಮಿಸ್ ಇರೋದಿಲ್ಲ. ಈ ಕನಕಾಂಬರ ಗಿಡಕ್ಕೆ ನಾವೇನು ಹೆಚ್ಚು ಕೇರ್ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ನಾನು ಇನ್ನೂ ಇದಕ್ಕೇನು ಗೊಬ್ಬರನೇ ಕೊಟ್ಟಿಲ್ಲ, ಆದರೂ ಎಷ್ಟೊಂದು ಹೂವೆಲ್ಲ ಬಿಡ್ತಿದೆ. ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಗೊಬ್ಬರ ಕೊಡಬೇಕು, ಅದರಲ್ಲೂ ಟೈಮ್ ಬೇರೆ ಇಲ್ಲ. ಯಾವಾಗಾದರೂ ಫ್ರೀ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗೊಬ್ಬರ ಏನಾದರೂ ಕೊಡಬೇಕು. ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಗಿಡಗಳು. ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚು ಲಾಭನೂ ಸಹ ಸಿಗುತ್ತೆ, ಇಳುವರಿನೂ ಸಹ ಸಿಗುತ್ತೆ. ನಾನು ಹೂ ಕುಯ್ತಾ ಇದ್ರೆ ನೋಡಿ, ಇವಾಗ ನಮ್ಮ ಜಾನಿಯವರು ಬಂದು ಇವಾಗ ಮಾತಾಡಿಸಿ ಮುತ್ತು ಕೊಟ್ಟು ನನಗೆ ಹೋಗ್ಬೇಕು ಅವನು. ನೋಡಿ ಇವಾಗ ಬಂದು ಹೋದ. ಅವನಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ನಾನು ಅಲ್ಲಿ ಕೆಲಸ ಮಾಡ್ತಿದ್ರೆ ಬಂದವನು ಆ ರೀತಿ ಮಾಡಿಬಿಟ್ಟು ಹೋಗಬೇಕು. ಆವಾಗಲೇ ಅವನಿಗೆ ಸಮಾಧಾನ ಆಗೋದು. ಮನುಷ್ಯರಿಗೆ ನಿಯತ್ತಿರೋದಿಲ್ಲ, ಪ್ರಾಣಿಗಳಿಗೆ ನಿಯತ್ತು ಜಾಸ್ತಿ. ನಾವು ಒಂದು ತುತ್ತು ಅನ್ನ ಹಾಕಿದ್ರೆ ಅವು ನಾವು ಸಾಯೋವರೆಗೂ ನಮ್ಮ ಜೊತೆ ಇರ್ತವೆ. ಆದರೆ ಮನುಷ್ಯನ ಬುದ್ಧಿ ಆ ರೀತಿ ಅಲ್ಲ. ಒಂದು ಗಾದೆನೇ ಇದೆ ನೋಡಿ, ತಿಂದ ಮನೆಗೆ 2 ಬಗಿತಾರೆ ಅಂತ ಒಂದು ಗಾದೆ ಇದೆಯಲ್ಲ, ಆ ರೀತಿ. ಯಾಕೆಂದರೆ ನಾನು ಇದೆಲ್ಲ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಹಾಗಾಗಿ ಇದೆಲ್ಲ ನನಗೆ ತುಂಬ ಅನುಭವ ಆಗ್ಬಿಟ್ಟಿದೆ. ಹೊರಗಡೆಯವ್ರು ಯಾರೂ ಬರೋದಿಲ್ಲ ನಮಗೆ ಕೆಡುಕು ಬಯಸೋದಕ್ಕೆ. ಮತ್ತು ಇನ್ನು ಮನೆಯವರೇ ನಮಗೆ ಕೆಡುಕು ಬಯಸೋದು, ಮೋಸಗಳೆಲ್ಲನೂ ಮಾಡೋದು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದೆ ಅಂತ. ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಿಮ್ಮ ಪ್ರೀತಿ ಹಾರೈಕೆ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಬೇಡ್ಕೊತೀನಿ. ಇನ್ನೂ ನೋಡಿ, ನಾನು ಅದು ಗಿಡ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಗಿಡಗಳನ್ನ ರಿಪಾರ್ಟ್ ಮಾಡ್ತಾಯಿದ್ದೀನಿ. ಆ ರಿಪಾರ್ಟ್ ಮಾಡಿದ್ಮೇಲೂ ಅದು ಗಿಡ ಬಾಡೋಗುತ್ತೆ. ಅಂದರೆ ಇವಾಗ ನಾನು ಬಾಡೋಗಿದೆ ಅಂತ ನಾನು ಅವ್ರ ಹತ್ರ ಕೇಳೋಕ್ಕಾಗುತ್ತಾ? ಅವ್ರು ಕಳಿಸೋ ಜವಾಬ್ದಾರಿ ಅಷ್ಟೇ, ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮಗಿರುತ್ತೆ. ಯಾಕೆ ನಾನು ಇದು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ನನಗೆ ಅಕ್ಕ ಗಿಡ ಬಾಡೋಗಿದೆ ಅಂತ ಎಲ್ಲ ನನಗೆ ಮೆಸೇಜ್ ಆಗ್ತಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಅದು ಉಳಿಸ್ಕೊಳೋದು ನಮ್ಮ ಕೈನಲ್ಲಿರುತ್ತೆ, ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಇದು ಇವಾಗ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ರಿಪಾರ್ಟ್ ಮಾಡಾದ್ಮೇಲೂ ಅದು ಬಾಡೋಗಿರುತ್ತೆ. ಬಾಡೋಗಿದೆ ಅಂತ ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಅದು ಗಿಡ ಚೆನ್ನಾಗಿ ಸೆಟ್ ಆಗಬೇಕು. ಯಾವುದೇ ಗಿಡ ರಿಪಾರ್ಟ್ ಮಾಡಿದ್ರು ನೆರಳಲ್ಲಿಡಿ, ಆವಾಗ ಅದು ಚೆನ್ನಾಗೇ ಸೆಟ್ ಆಗುತ್ತೆ. ಈ ಮೊದಲೇ ಗಿಡ ಬಾಡೋಗಿರುತ್ತೆ, ನಾವು ರಿಪಾರ್ಟ್ ಮಾಡಿಬಿಟ್ಟು ಬಿಸಿಲಲ್ಲಿಟ್ಟರೆ ಮತ್ತೆ ಬಾಡೋಗುತ್ತೆ, ಆವಾಗ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಯಾವುದೇ ಗಿಡ ಹೊಸದಾಗಿ ತೊಗೊಬಂದಾಗ ರಿಪಾರ್ಟ್ ಮಾಡಿದ್ರು ಅದನ್ನು ನೆರಳಲ್ಲಿಡಬೇಕು. ನಾನು ಇವಾಗ ಈಗ 2 ಗಿಡನೂ ರಿಪಾರ್ಟ್ ಮಾಡಿಬಿಟ್ಟು ನೆರಳಲ್ಲಿ ಇಟ್ಟಿದ್ದೀನಿ. ಬಾಡೋಗಿದೆ ಅಂತ ಹೆದರ್ಕೊಳ್ಳೋ ಅಂಥದ್ದು ಏನೂ ಬೇಡ. ಯಾಕೆಂದರೆ ಅದು ಬಾಡೋದ್ರೂ ಅದರಲ್ಲಿರೋ ಅಂತಹ ಹಳೆ ಎಲ್ಲನೂ ಎಲೆಗಳು ಉದುರೋಗಿ ಮತ್ತೆ ಹೊಸ ಎಲೆ ಚಿಗುರು ಬರುತ್ತೆ. ಅದು ಗಿಡನೂ ಸೆಟ್ ಆಗುತ್ತೆ, ನಮ್ಗೆ ಅದರಿಂದ ಹೊಸದಾಗಿ ಚಿಗುರು, ಮೊಗ್ಗು, ಹೂವು ಇದೆಲ್ಲ ಬರುತ್ತೆ. ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಬೇಡ. ಇದಕ್ಕೆ ಮಣ್ಣು ಚೆನ್ನಾಗಿರಬೇಕು. ಮಣ್ಣನ್ನ ಪಾಟಿಗೆ ಮಿಕ್ಸ್ ಮಾಡ್ಕೊತಿರಲ್ಲ, ಅದು ತುಂಬ ಚೆನ್ನಾಗಿದ್ದರೆ, ಮಣ್ಣು ಚೆನ್ನಾಗಿದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರೋದು. ಈ ಜಿಗಿ ಮಣ್ಣೆಲ್ಲ ಹಾಕ್ಕೊಂಡು ನೀವು ಗಿಡ ಇಡ್ತು ಅಂದರೆ ಯಾವುದೇ ಕಾರಣಕ್ಕೂ ಗಿಡಗಳು ಬರೋದಿಲ್ಲ. ನಿಮ್ಮ ಕಡೆ ಮರಳು ಸಿಕ್ಕಿದ್ರೆ ಮರಳು ಯೂಸ್ ಮಾಡಿ, ಇಲ್ಲ ಅಂದರೆ ಇದು ಕೊಕೋಪಿಟ್ ಹಾಕೋರಿದ್ರೆ ಕೊಕೋಪಿಟ್ ಹಾಕಿ. ನಾನು ಯಾವುದೇ ರೀತಿ ಕೊಕೋಪಿಟ್ಟು ಬಳಸೋದಿಲ್ಲ. ನಾನು ಬಳಸೋದು ಪಾಟಿಗೆ ಮಿಕ್ಸು, ಕಾಂಪೋಸ್ಟು, ಮಣ್ಣು, ಇನ್ನು ಬೇವಿನ ಹಿಂಡಿ ಜೊತೆಗೆ ಪಾಟಿಗೆ ಮಿಕ್ಸು ಇದೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ನಾನು. ಪಾಟಿಗೆ ಮಿಕ್ಸು ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಕಾಂಪೋಸ್ಟು ಮತ್ತು ವರ್ಮಿ ಕಾಂಪೋಸ್ಟು, ಪಾಟಿಂಗ್ ಮಿಕ್ಸು, NPK, ಎಪ್ಸಮ್ ಸಾಲ್ಟು, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಪ್ರತಿಯೊಂದು ರೋಸ್ ಮಿಕ್ಸು, ಪ್ರತಿಯೊಂದು ಗಾರ್ಡನಿಗೆ ಬಳಸೋಂತಹ ಗೊಬ್ಬರಗಳೆಲ್ಲ ನಮ್ಮ ಹತ್ರ ಸಿಗುತ್ತೆ. ಬೇಕಿತ್ತು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ನೋಡಿ, ಅವರು ಗಿಡ ಕಳಿಸಿರೋದು ಈ ರೀತಿ ಆಗಿದೆ ಅಂತ ನಾವು ಅವ್ರ ಹತ್ರ ಹೇಳೋಕ್ಕಾಗುತ್ತಾ? ಅಲ್ಲೂ ಅವರು ಮಣ್ಣೆಲ್ಲ ಜಾಸ್ತಿ ಹಾಕಿ ಕಳಿಸೇ ಇಲ್ಲ, ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಹಂಗಾಗಿ ಗಿಡ ಬಾಡೋಗಿದೆ. ನಾನು ಕಳಿಸೋ ರೀತಿ ಕಳಿಸೇ ಇಲ್ಲ ಗಿಡಗಳು. ನಾನಂದರೆ ಅದು ಎಷ್ಟು ಫ್ರೆಶ್ ಆಗಿರುತ್ತೆ, ನಿಮ್ಮ ಮನೆ ತಲುಪೋವರೆಗೂ ಗಿಡ ಫ್ರೆಶ್ ಆಗಿರುತ್ತೆ. ಇನ್ನೊಂದು, ನೀವು ರಿಪಾರ್ಟ್ ಮಾಡಾದಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ಈ ಎಪ್ಸಮ್ ಸಾಲ್ಟ್ನ ಏನಕ್ಕೆ ಹಾಕ್ತೀವಿ ಅಂದರೆ, ಅದು ಬೇರು ಬಿಟ್ಕೊಳೋದಕ್ಕೆ ಅನುಕೂಲ ಆಗುತ್ತೆ, ಮರಗಳಿಗೊಂದು ರೀತಿ ರಿಲ್ಯಾಕ್ಸ್ ಆದಂಗೂ ಸಹ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ಅಂದರೆ ತುಂಬ ಜಾಸ್ತಿ ಹಾಕ್ಬಾರ್ದು. ನೀವು ಪನ್ನೀರ್ ಪತ್ರೆ ಗುಲಾಬಿ ಗಿಡ ಇದೆಯಾ ಅಂತ ಕೇಳ್ತಿದ್ದೀರಾ. ಇನ್ನೂ ಇಲ್ಲ, ಅದು ಕಟಿಂಗ್ ಇಡಬೇಕು ಸ್ವಲ್ಪ. ಹಾಗಾಗಿ ಅದು ಗಿಡ ಎಲ್ಲ ಬಂದು ಸ್ವಲ್ಪ ದೊಡ್ಡ ಗಿಡ ಆದಮೇಲೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಅಂದರೆ ಇವಾಗ ಸದ್ಯಕ್ಕೆ ಇರೋ ಅಷ್ಟು ಗಿಡಗಳನ್ನ ನಾನು ವಿಡಿಯೋ ಹಾಕಿದ್ದೀನಿ.
ಅದು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಯಾವ ಗಿಡ ಬೇಕು ಅಂತ ನನಗೆ ಫೋಟೋ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ನಾನು ಪದೇ ಪದೇ ಹೇಳ್ತಿದ್ದೀನಿ, ನೀವು ಈ ಗಿಡ ಕಳಿಸಿ ಅಂತ ಕಳಿಸ್ತೀರಲ್ಲ, ಆ ಒಂದು ಗಿಡದಲ್ಲಿ ಎಷ್ಟು ಸಸಿ ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನನಗೆ ಡೀಟೇಲಾಗಿ ಕಳಿಸಿ. ಯಾಕೆಂದರೆ ನಾನು ತುಂಬಾ ಕೆಲಸ ಇರುತ್ತೆ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಎಪ್ಸಮ್ ಸಾಲ್ಟ್ನ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಒಂದೊಂದು ಚೂರು ಹಾಕಿದ್ರೆ ಸಾಕು, ಜಾಸ್ತಿನೂ ಸಹ ಹಾಕಬಾರ್ದು. ಯಾವುದೇ ಒಂದಾದ್ರೂ ಅಷ್ಟೇ ಅಲ್ವಾ, ಅಮೃತ ಕೂಡ ವಿಷ ಆಗ್ಬಿಡುತ್ತಂತೆ ಜಾಸ್ತಿ ಆದರೆ. ಹಂಗಾಗಿ ಒಂದು ಸ್ವಲ್ಪನ ಹಾಕಿ ಅಂತ ಹೇಳ್ತೀನಿ. ನೋಡಿ 2 ಗಿಡ ನಾನು ರಿಪಾಟ್ ಮಾಡಿದ್ದೀನಿ. ಈಗ ಅದು ರಿಪಾಟ್ ಮಾಡಿ ಇದಕ್ಕೆ ನೀರೆಲ್ಲ ಹಾಕಿ ಸ್ವಲ್ಪ ಅದಕ್ಕೆ ನಾನು ಎಪ್ಸಮ್ ಸಾಲ್ಟ್ ಎಲ್ಲ ಹಾಕಾದ್ಮೇಲೆ ಇದನ್ನು ನೆರಳಲ್ಲಿಡಬೇಕು. ಯಾವುದೇ ಗಿಡ ಆದರೂ ಅಷ್ಟೇ ನೆರಳಲ್ಲಿಡಬೇಕು. ನೋಡಿ ಇಲ್ಲಿ ನಾನು ನೆರಳಲ್ಲಿಟ್ಟಿದ್ದೀನಿ, ಆದರೂ ನೋಡಿ ಬಾಡೋಗಿದೆ, ಅದು ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಇನ್ನೂ ಸೇವಂತಿಗೆ ಸಸಿಗಳು ಎಲ್ಲ ಇದೆ. ಯಾವ್ಯಾವ ಗಿಡಗಳಿದೆ ಅಂತ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಫೋನ್ ಮಾಡ್ತಿರ್ತೀರ, ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ಫೋನ್ ರಿಸೀವ್ ಮಾಡೋದಿಲ್ಲ, ಬರೀ ವಾಟ್ಸಪ್ ಅಷ್ಟೇ ಅಂತಲೇ. ಆದರೂ ಫೋನ್ ಮಾಡ್ತಿರ್ತೀರ. ನಾನು ಎಲ್ಲ ಟೈಮಲ್ಲೂ ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ನನಗೂ ತುಂಬ ಕೆಲಸಗಳಿರುತ್ತೆ. ಏನೋ ಫ್ರೀ ಇದ್ದಾಗ ಮಾತ್ರ ಫೋನ್ ರಿಸೀವ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಬರೀ ವಾಟ್ಸಪ್ ಅಷ್ಟೇ. ನೋಡಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಕಲರು ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಆರೆಂಜು. ವಿಡಿಯೋದಲ್ಲಿ ನಾನು ಯಾವ್ಯಾವ ಗಿಡಗಳನ್ನ ತೋರಿಸಿದ್ದೀನಿ ಎಲ್ಲ ಗಿಡಗಳು ಇದೆ, ನೀವು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೋಬೋದು. ಸೇವಂತಿಗೆನಲ್ಲಿ 7 ಕಲರ್ ಇದೆ. ಪೆಟಲ್ ದಾಸವಾಳ ತುಂಬ ಚೆನ್ನಾಗಿದೆ ಇದು. ನಾನು ಒಂದು ತೆಗೆದಿಟ್ಕೊಂಡಿದ್ದೀನಿ. ಇದು ಎಷ್ಟೆಷ್ಟು ದೊಡ್ಡದಾಗಿ ಹೂವೆಲ್ಲ ಬಿಡುತ್ತೆ. ಅಂದರೆ ನಾನು ಹೂವು ಬಿಟ್ಟಂಗೆಲ್ಲ ವಿಡಿಯೋ ಹಾಕಿರ್ತೀನಿ, ನೀವು ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಈ ಗಿಡದಲ್ಲೂ ಅಷ್ಟೇ, ಅದು ಆರೆಂಜಲ್ಲಿ ಒಂದೇ ಗಿಡ ಇರೋದು, ಈ ಕಲರಲ್ಲಿ 2 ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಅದು ಎಲ್ಲ ಖಾಲಿ ಆಗ್ತಿದೆ. ಇನ್ನು ಇದರಲ್ಲೂ ಅಷ್ಟೇ 2 ಗಿಡ ಏನೋ ಇದೆ. ಕಲರ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ ದಾಸವಾಳ ಕಲರ್ಗಳಲ್ಲಿ. ನಾನು ಒಂದೊಂದು ತೆಗೆದಿಟ್ಕೊಂಡು ಗುಲಾಬಿ ಗಿಡಗಳನ್ನು ಕೇಳ್ತಾ ಇದ್ದೀರಾ, ನಾನು ಇರೋಷ್ಟು ಕಲರ್ನ ಇದರಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಫೋಟೋ ಕಳಿಸಿ ಅಂತ ನನ್ನೇ ಕೇಳ್ತೀರಾ, ನಾನು ಫೋಟೋ ಎಲ್ಲ ಕಳಿಸೋಷ್ಟು ನನಗೆ ಟೈಮ್ ಇರೋದಿಲ್ಲ, ಅದಕ್ಕೆ ಅಂತಲೇ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ನೀವು ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಯಾವ ಗಿಡಗಳು ಬೇಕು ಅಂತ ನನಗೆ ಅದನ್ನು ಫೋಟೋ ಕಳಿಸಿ, ನಾನು ಕಳಿಸ್ಕೊಡ್ತೀನಿ. ಇದಂತೂ ತುಂಬ ಚೆನ್ನಾಗಿದೆ ನೋಡಿ, ಕ್ರೀಮ್ ಕಲರು ಮತ್ತು ಸೆಂಟ್ರಲ್ಲಿ ವೈಟು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ದಾಸವಾಳದಲ್ಲಂತೂ ಕಲರ್ ತುಂಬಾ ಚೆನ್ನಾಗಿದ್ದಾವೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಇದು ಎಲ್ಲ ಖಾಲಿಯಾಗೋಯ್ತು. ಇನ್ನು ಇದು ರೆಡ್ಡಲ್ಲೂ ಅಷ್ಟೇ, ಇದು ಒಂದೇ ಇರೋದು. ನೆನ್ನೆ ಎಲ್ಲ 3 ಬುಕ್ ಆಯಿತು, ಇನ್ನಿವತ್ತು ಒಂದೇ ಇರೋದು. ಹಂಗಾಗಿ ಇರೋಷ್ಟು ಗಿಡ ಹಾಕಿದ್ದೀನಿ. ಇದರಲ್ಲಿ 2 ಇದೆ ರೆಡ್ಡಲ್ಲಿ. ಇದಂತೂ ಹೂವು ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದರೆ ಅಷ್ಟು ದೊಡ್ಡದಾಗಿ ಹೂವೆಲ್ಲ ಬಿಡುತ್ತೆ. ಇನ್ನು ಗುಲಾಬಿನಲ್ಲೂ ಇದರಲ್ಲಿ ಈ ಕಲರಲ್ಲಿ ಒಂದಿದೆ, ಕ್ರೀಮ್ ಕಲರಲ್ಲಿ. ಇನ್ನು ಆರೆಂಜಲ್ಲಿ 2 ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇನ್ನು ಕನಕಾಂಬರ ಗಿಡದಲ್ಲಂತೂ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಅದರಲ್ಲೂ ಒಂದು 10 ಗಿಡಗಳೇನೋ ಇದೆ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.